ಹೆಲೋ ನನ್ನ ಪ್ರಿಯ ವೀಕ್ಷಕರೇ, ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಎಲ್ಲ ತರಹದ ಕೂದಲಿನ ಸಮಸ್ಯೆಗಳಿಗೆ ಒಂದು ಒಳ್ಳೆ ಹೇರ್ ಪ್ಯಾಕ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಹೋಮ್ ರೆಮಿಡಿ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಈ ಹೆಲ್ದಿ ಹೇರ್ ಪ್ಯಾಕ್ ಯಾವ ರೀತಿ ಪ್ರಿಪೇರ್ ಮಾಡಬೇಕೋ ನೋಡೋಣ. ಈ ಹೇರ್ ಪ್ಯಾಕನ್ನು ಪ್ರಿಪೇರ್ ಮಾಡಲು ನಾನು ಒಂದು 6 ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೀನಿ. ದಾಸವಾಳ ಎಲೆ, ನಿಂಬೆಹಣ್ಣು, ದಾಸವಾಳ ಹೂವು, ಕರಿಬೇವಿನ ಸೊಪ್ಪು, ಅಲೋವೆರಾ ಮತ್ತು ಮೆಂತ್ಯನ ತಗೊಂಡಿದ್ದೀನಿ. ಮೆಂತ್ಯ ನಾವು ಮಿನಿಮಮ್ ಒಂದು 3 ಅವರ್ ಮುಂಚೆನೇ ಈ ರೀತಿ ನೆನೆಸಿಟ್ಕೋಬೇಕು. ಈ ಮೆಂತ್ಯ ಕಾಳನ್ನು ನಾವು ಹೇರ್ ಪ್ಯಾಕ್ಸಲ್ಲಿ ಉಪಯೋಗಿಸೋದ್ರಿಂದ ಕೆಲವರಿಗೆ ಡಸ್ಟ್ಗೆ ಓಡಾಡಿದಾಗ ಇಲ್ಲ ಡ್ಯಾಂಡ್ರಫ್ ಜಾಸ್ತಿ ಇದ್ದಾಗ ತಲೆಯಲ್ಲಿ ಚಿಕ್ಕ ಚಿಕ್ಕ ಗಾಯಗಳಿರುತ್ತಲ್ಲ ಫ್ರೆಂಡ್ಸ್, ಈ ಮೆಂತ್ಯ ಕಾಳು ಆ ಗಾಯಗಳನ್ನು ಸಂಪೂರ್ಣವಾಗಿ ವಾಸಿ ಮಾಡುತ್ತೆ. ಕರಿಬೇವಿನ ಸೊಪ್ಪು ನಮ್ಮ ಕೂದಲಿನ ಎಲ್ಲ ಥರದ ಸಮಸ್ಯೆಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ದಾಸವಾಳ ಎಲೆ ಮತ್ತು ಹೂವನ್ನು ಉಪಯೋಗಿಸೋದ್ರಿಂದ ಕೂದಲು ಸಿಲ್ಕಿ ಆಗುತ್ತೆ ಮತ್ತು ಉದ್ದವಾಗಿ ಬೆಳೆಯುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ನೆನೆಸಿಟ್ಕೊಂಡಿರುವಂತಹ ಮೆಂತ್ಯ ಕಾಳು ನೀರು ಸಮೇತ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ತೆಗೆದುಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳಿ. ಅಲೋವೆರಾ ಜೆಲ್ಲನ್ನು ನಮ್ಮ ಕೂದಲಿಗೆ ಉಪಯೋಗಿಸೋದ್ರಿಂದ ಬುಡದಿಂದಲೇ ನಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ. ಆಗಾಗ ನಾವು ನಿಂಬೆಹಣ್ಣನ್ನು ತಲೆಗೆ ಉಪಯೋಗಿಸೋದ್ರಿಂದ ನಮ್ಮ ತಲೆಯಲ್ಲಿರುವಂತಹ ಡ್ಯಾಂಡ್ರಫ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಈಗ ಎಲ್ಲವನ್ನು ಸೇರಿಸ್ಕೊಂಡ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಳ್ಳಿ. ಈಗ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ತಿಂಗಳಿಗೆ ಒಮ್ಮೆ ಬಳಸಿದರೆ ಸಾಕು ಫ್ರೆಂಡ್ಸ್. ಈ ಹೆಲ್ದಿ ಹೇರ್ ಪ್ಯಾಕ್ ನಮ್ಮ ಹೇರ್ನ ಯಾವುದೇ ಸಮಸ್ಯೆ ಇರಬಹುದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನೋಡಿ, ಇಷ್ಟು ನುಣ್ಣಗೆ ನಾವು ರುಬ್ಕೊಂಡು ತಗೋಬೇಕು. ಮೆಂತ್ಯನ ಉಪಯೋಗಿಸಿರೋದ್ರಿಂದ ಈ ಹೇರ್ ಪ್ಯಾಕ್ನ ಅರೋಮಾ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಪ್ಲೈ ಮಾಡಿದ ನಂತರ ಸಹ ಹೇರ್ನ ಸ್ಮೆಲ್ ಚೆನ್ನಾಗಿರುತ್ತೆ. ಹೇರ್ ತುಂಬ ಸಿಲ್ಕಿ ಆಗಿರುತ್ತೆ. ಹೇರ್ ನಮಗೆ ಶೈನ್ ಆಗಿ ಪಳಪಳ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಈ ಹೇರ್ ಪ್ಯಾಕ್ನ ಸ್ವಲ್ಪವಾಗಿ ತಗೊಂಡು ಹೇರ್ಗೆ ಹಚ್ಕೋಬೋದು. ಸ್ಕ್ಯಾಲ್ಪಿಂದ ಹಿಡಿದು ಲಾಂಗ್ ಹೇರ್ವರೆಗೂ ನೀಟಾಗಿ ಹಚ್ಕೋಬೇಕು. ಸ್ಕ್ಯಾಲ್ಪ್ಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ, ಕೂದಲು ಜಾಸ್ತಿ ಉದುರುವುದು, ತಲೆಯಲ್ಲಿ ಇಚ್ಚಿಂಗ್ ಅಂತಹ ಸಮಸ್ಯೆಗಳಿದ್ದರೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಲಾಂಗ್ ಹೇರ್ಗೆ ಹಚ್ಚೋದ್ರಿಂದ ಹೇರ್ ನಮಗೆ ಸಿಲ್ಕಿ ಆಗೋದ್ರ ಜೊತೆಗೆ ಒಳ್ಳೆ ಶೈನಿಂಗ್ ಬಂದು ಪಳಪಳ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕೂದಲಿಗೆಲ್ಲ ನೀಟಾಗಿ ಹಚ್ಬಿಟ್ಟು 2ರಿಂದ 3 ಅವರ್ ಬಿಟ್ಟು ನಾವು ತಲೆನ ವಾಶ್ ಮಾಡಬೇಕು. ಇಷ್ಟ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಹೆಲ್ದಿ ಹೇರ್ ಪ್ಯಾಕ್ನ ಪ್ರಿಪೇರ್ ಮಾಡ್ಬೋದು. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದೆ ಅಂದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.